ಮಂಗಳೂರು ಈ ಕೊಲೆ ಆದ ಬಳಿಕ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಇವತ್ತು ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಮಂಗಳೂರಲ್ಲಿ ಸಭೆಯನ್ನ ಕರೆದಿದ್ರು, ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ರು. ಸಚಿವರ ವಿರುದ್ಧ ಗರಂ ಆಗ್ತಾರೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ಪ್ರಚೋದನಕಾರಿ ಭಾಷಣ ಬಗ್ಗೆ ದಿನೇಶ್ ಗುಂಡೂರಾವ್ ಅವರು ಕಿಡಿಕಾರಿದ್ದಾರೆ. ಮುಸ್ಲಿಂ ಮುಖಂಡನ ಬಗ್ಗೆ ಗರಂ ಆಗ್ತಾರೆ ದಿನೇಶ್ ಗುಂಡೂರಾವ್ ಅವರು. ಏಯ್ ಹೊರಗಾಕ್ರಿ ಅವನನ್ನ ಅಂತ ಸಚಿವರು ಗರಂ ಆಗ್ತಾರೆ. ಮಂಗಳೂರಿನ ಸರ್ಕಿಟ್ ಹೌಸ್ನಲ್ಲಿ ನಡೆದ ಘಟನೆ ಇದು. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಏನಾಯ್ತು ಇವತ್ತು ಸುದ್ದಿಗೋಷ್ಠಿಯಲ್ಲಿ? ನಾಗೇಂದ್ರ ಬಾಬು, ಸುದ್ದಿಗೋಷ್ಠಿಯಲ್ಲಿ ಈ ರೀತಿಯಾದಂತಹ ಗಲಾಟೆ ನಡೆದಿರುವಂತದ್ದು. ಅಂದ್ರೆ ದಿನೇಶ್ ಗುಂಡೂರಾವ್ ಅವರವರು ಆ ಜಿಲ್ಲೆಯ ಆ ಮಳೆ ಹಾನಿಯ ಬಗ್ಗೆ ಸುದ್ದಿಗೋಷ್ಠಿ ನಡೆಸ್ತಾ ಇದ್ರು. ಮಳೆ ಹಾನಿಯ ವಿವರಗಳನ್ನು ನೀಡ್ತಾ ಇದ್ರು. ಜೊತೆಗೆ ಇತ್ತೀಚೆಗೆ ನಡೆದಂತಹ ಕೋಮುಗಲಭೆಯ ವಿವರಣೆಯನ್ನು ಕೂಡ ದಿನೇಶ್ ಗುಂಡೂರಾವ್ ನೀಡ್ತಾ ಇದ್ರು. ಈ ವೇಳೆ ಮಾತಾಡ್ತಿದ್ದಂತೆ ಅಂದ್ರೆ ಈ ಕೋಮುಗಲಭೆಯ ಬಗ್ಗೆ ಮಾತಾಡ್ತಾ ಇದ್ದಂಗೆ ಹಿಂಬದಿಯಲ್ಲಿ ನಿಂತಿದ್ದಂತಹ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡದಂತ ಉಸ್ಮಾನ್ ಕಲ್ಲಾಪ್ ಅವರು ಏಕಾಏಕಿಯಾಗಿ ಮಾತಾಡಿರುವಂತದ್ದು. ಅಂದ್ರೆ ಅವರ ಆಕ್ರೋಶವನ್ನು ಹೊರ ಹಾಕಿರುವಂತದ್ದು. ಅಂದ್ರೆ ನೀವು ಈ ರೀತಿಯಾದಂತಹ ಕೋಮು ಗಲಭೆ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳುವುದಿಲ್ಲ ಮತ್ತು ಈ ರೀತಿಯಾಗಿ ಅಂದ್ರೆ ಮೊನ್ನೆ ರೆಹಮಾನ್ ಹತ್ಯೆಗೆ ಪ್ರಮುಖ ಕಾರಣ ಅಂದ್ರೆ ಪ್ರಚೋದನಕಾರಿ ಭಾಷಣ. ಆ ಪ್ರಚೋದನಕಾರಿ ಭಾಷಣ ಮಾಡಿದವರನ್ನು ಬಂಧಿಸುವುದಿಲ್ಲ ಅನ್ನುವಂತ ಆಕ್ರೋಶವನ್ನು ಹಿಂಬದಿಯಲ್ಲಿ ನಿಂತಿದ್ದಂತಹ ಉಸ್ಮಾನ್ ಕಲ್ಲಾಪ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿರುವುದು. ಇದು ಸುದ್ದಿಗೋಷ್ಠಿಗೂ ಅಡ್ಡಿಯಾಗಿರುವಂತದ್ದು. ಕೂಡಲೇ ದಿನೇಶ್ ಗುಂಡೂರಾವ್ ಅವರ ವಿರುದ್ಧ ಆಕ್ರೋಶಗೊಂಡು ಅವನನ್ನು ಹೊರಗಾಕಿ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಆ ಬಳಿಕ ಸುದ್ದಿಗೋಷ್ಠಿಯ ಬಳಿಕ ಕೂಡ ಇದೇ ರೀತಿಯಾದಂತಹ ವಾಗ್ವಾದ ಮುಂದುವರಿದಿದೆ. ಅಂದ್ರೆ ಸುದ್ದಿಗೋಷ್ಠಿ ಮುಗಿದು ಹೊರ ಬಂದು ಕಾರಲ್ಲಿ ಕುಳಿತಿದ್ದಂತಹ ಸಂದರ್ಭದಲ್ಲೂ ಕೂಡ ಇದೇ ಉಸ್ಮಾನ್ ಕಲ್ಲಾಪ್ ಬಹಳಷ್ಟು ಆಕ್ರೋಶಗೊಂಡು ಮಾತಾಡಿರುವಂತ. ಅಂದ್ರೆ ನಾವು ನಮ್ಮ ಸಮಸ್ಯೆಯನ್ನು ಬರ್ತೀವಿ, ಆದ್ರೆ ನೀವು ಅದನ್ನು ಕೇಳುವುದಕ್ಕೆ ತಯಾರಿಲ್ಲ. ಈ ರೆಹಮಾನ್ ಹತ್ಯೆ ಆದ ನಂತರ ಬಹಳಷ್ಟು ಉದ್ವಿಗ್ನವಾದಂತ ವಾತಾವರಣ ಇದೆ. ರೆಹಮಾನ್ ಹತ್ಯೆಗೆ ಪ್ರಮುಖ ಕಾರಣ ಅಂದ್ರೆ ಅದು ಇಲ್ಲಿನ ಸಂಘ ಪರಿವಾರದ ಮುಖಂಡರು ಮಾಡಿರುವಂತಹ ಭಾಷಣ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದ್ರಿಂದಲೇ ಈ ರೀತಿಯಾದಂತಹ ಹತ್ಯೆ ನಡೆದಿರುವಂತದ್ದು. ಅವರನ್ನು ನೀವು ಬಂಧಿಸುವ ಕೆಲಸ ಮಾಡ್ತಾ ಇಲ್ಲ ಅನ್ನುವಂತ ಆಕ್ರೋಶವನ್ನು ಕೂಡ ಹೊರ ಹಾಕಿರುವಂತದ್ದು. ಸಮಾಧಾನ ಮಾಡಿದ್ರು ಅಂದ್ರೆ ಇತರ ಕಾಂಗ್ರೆಸ್ ಮುಖಂಡರಾದಂತ ಐವನ್ ಡಿಸೋಜ್ ಆಗಿರ್ಬೋದು. ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮಂಗಳೂರಿನಲ್ಲಿ ರೆಹಮಾನ್ ಹತ್ಯೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಮುಖಂಡರ ಮನೆಯಲ್ಲಿ ಸಭೆ ನಡೆಸೋದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಮುಸ್ಲಿಂ ನಾಯಕರಿಗೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಭರವಸೆ ಕೊಟ್ಟಿದ್ದಾರಂತೆ. ಮಸೂದ್ ಮನೆಯಲ್ಲಿ ಸಭೆ ಮಾಡೋದಾಗಿ ಹೇಳಿದ್ದಾರಂತೆ. ಸರ್ಕಿಟ್ ಹೌಸ್ನಲ್ಲಿ ಭೇಟಿಗೆ ಬಂದಿದ್ರು ನಾಯಕರು. ಆ ಸಂದರ್ಭದಲ್ಲಿ ಹೇಳಿದ್ದಾರೆ ಬೆಳಗ್ಗೆ 11 ಗಂಟೆಗೆ ಸಭೆ ನಡೆಸ್ತೀವಿ ಅಂತ ಹೇಳಿದಾರಂತೆ. ಭರವಸೆ ಕೂಡ ಕೊಟ್ಟಿದ್ದಾರಂತೆ. ದಿನೇಶ್, ಈಗ ಅಲ್ಲಿ 11 ಗಂಟೆಗೆ ಸಭೆ ಮಾಡ್ತೀವಿ, ಮಸೂದ್ ಅವರ ಮನೆಗೆ ಬರ್ತೀವಿ ಅಂತ ಹೇಳಿದ್ದಾರಂತೆ. ಏನಾಯ್ತು, ಏನಾಗ್ತಿದೆ ಅಲ್ಲಿ ಅಂತ? ನಾಗೇಂದ್ರ ಬಾಬು, ಇವತ್ತು ಸರ್ಕಿಟ್ ಹೌಸ್ ನಲ್ಲಿ ದಿನೇಶ್ ಗುಂಡೂರಾವ್ ಅವರು ಸಭೆ ನಡೆಸಿರುವ ಸಂದರ್ಭದಲ್ಲಿ ಹೆಚ್ಚಿನ ಮುಸ್ಲಿಂ ಮುಖಂಡರು ಭಾಗವಹಿಸಿರ್ಲಿಲ್ಲ. ಅಂದ್ರೆ ಮೊನ್ನೆ ತಾನೇ ಹೆಚ್ಚಿನವರು ರಾಜೀನಾಮೆ ನೀಡಿದ್ರು. ಅಲ್ಪಸಂಖ್ಯಾತ ಘಟಕದ ಸಾಹುಲ್ ಹಮೀದ್ ಆಗಿರೋದು, ಮಾಜಿ ಮೇಯರ್ ಅಶ್ರಫ್ ಅವರಾಗಿರೋದು, ಹೆಚ್ಚಿನವರು ರಾಜೀನಾಮೆ ನೀಡಿದ್ರು. ಹಾಗಾಗಿ ಹೆಚ್ಚಿನ ಮುಸ್ಲಿಂ ಮುಖಂಡರು ಬರಲಿಲ್ಲ. ಆದ್ರೆ ಕೆಲವೊಂದು ಮುಸ್ಲಿಂ ಮುಖಂಡರು ಅಂದ್ರೆ ಕಾಂಗ್ರೆಸ್ ನಲ್ಲಿರುವಂತಹ ಮುಸ್ಲಿಂ ಮುಖಂಡರು ಬಂದಿದ್ರು. ಬಂದಂತ ಸಂದರ್ಭದಲ್ಲಿ ಅಂದ್ರೆ ಅವರು ಬಂದಂತ ಉದ್ದೇಶವೇ ಈ ರೀತಿಯಾದಂತಹ ಹತ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ಮತ್ತು ಆ ಜಿಲ್ಲೆಯಲ್ಲಿ ನಡೆದಂತಹ ಬೆಳವಣಿಗೆ ಬಗ್ಗೆ ಮಾತಾಡೋದಕ್ಕೆ. ಅಂದ್ರೆ ಆ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಉಸ್ಮಾನ್ ಕಲ್ಲಾಪ್ ಅವರು ಈ ರೀತಿಯಂತ ಆಕ್ರೋಶವನ್ನು ಹೊರಹಾಕಿದ್ರು. ಆ ಬಳಿಕ ಹೊರ ಬಂದು ಮಾತಾಡ್ತಿರುವಂತಹ ಸಂದರ್ಭದಲ್ಲಿ ಇತರೆ ಮುಸ್ಲಿಂ ಮುಖಂಡರು ಕೂಡ ಅಲ್ಲಿ ಇದ್ರು. ಅಂದ್ರೆ ಮಸೂದ್ ಆಗಿರ್ಬೋದು, ಬೇರೆ ಬೇರೆ ಮುಸ್ಲಿಂ ಮುಖಂಡರು ಕೆಲವೊಂದಿಷ್ಟು ಜನ ಇದ್ರು. ಅವರಿಗೆ ದಿನೇಶ್ ಗುಂಡೂರಾವ್ ಅವರು ಮತ್ತೆ ಸಮಾಧಾನ ಮಾಡಿದ್ರು. ಅಂದ್ರೆ ನಿಮ್ಮ ಬಗ್ಗೆಯೂ ಕೂಡ ನಾನು ಕೇಳ್ತೇನೆ, ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಕೂಡ ನಾನು ಆಲಿಸ್ತೇನೆ, ಅದಕ್ಕೂ ಕೂಡ ಪರಿಹಾರವನ್ನು
ಸೂಚಿಸ್ತೇನೆ. ಆದ್ರೆ ಸದ್ಯ ನಾನೀಗ ಕಮಿಷನರ್ ಆಫೀಸ್ ಕಡೆಗೆ ಬೇರೆ ಆಫೀಸ್ ಕಡೆಗೆ ಹೋಗ್ಬೇಕಾಗಿದೆ. ಹೀಗಾಗಿ ನಿಮ್ಗೆ 11 ಗಂಟೆಗೆ ಸಿಗ್ತೇನೆ. 11 ಗಂಟೆಗೆ ಸಿಕ್ಕಿ ಎಲ್ಲ ಇದ್ರ ಬಗ್ಗೆ ಮಾತಾಡ್ತೇನೆ ಮತ್ತು ಮಸೂದ್ ಅವರ ಮನೆಯಲ್ಲಿ ಈ ಬಗ್ಗೆ ಒಂದು ಸಭೆ ಮಾಡೋಣ. ಸಭೆಯಲ್ಲಿ ನಿಮ್ಮ ಸಮಸ್ಯೆಗಳೇನಿದೆ, ನಿಮ್ಮ ಆಹ್ವಾನ ಏನಿದೆ ಅದನ್ನು ನನಗೆ ಹೇಳಿ, ನಾನು ಅದಕ್ಕೆ ಪರಿಹಾರವನ್ನು ಸೂಚಿಸ್ತೀನಿ ಅನ್ನುವಂತಹ ಮಾತನ್ನು ದಿನೇಶ್ ಗುಂಡೂರಾವ್ ಅವರು ಹೇಳಿರುವಂತದ್ದು ಮತ್ತು ಅವರಿಗೆ ಭರವಸೆಯನ್ನು ಕೂಡ ನೀಡಿರುವಂತದ್ದು. ಮತ್ತು ಈ ಒಂದು ಘಟನೆ ನೋಡಿದಾದ್ರೆ ಇವತ್ತು ಹೆಚ್ಚಿನ ಕಾಂಗ್ರೆಸ್ ನಲ್ಲಿ ಇದ್ದಂತ ಮುಸ್ಲಿಂ ಮುಖಂಡರು ಭಾಗವಹಿಸಲು ಕೆಲವು ಮಂದಿ ಭಾಗವಹಿಸಿದ್ರು. ಅವರು ಕೂಡ ಒಂದಷ್ಟು ಆಕ್ರೋಶವನ್ನು ಹೊರಹಾಕಿದ್ರು. ಸದ್ಯ ಅವರಿಗೆ ಸಮಾಧಾನ ಪಡಿಸಿ ಈಗ ದಿನೇಶ್ ಗುಂಡೂರಾವ್ ಅವರು ಇಲ್ಲಿಂದ ತೆರಳಿರುವಂತದ್ದು. ಸುಮಾರು 11-12 ಗಂಟೆ ನಡುವೆ ಆ ಮಸೂದ್ ಅವರ ಮನೆಯಲ್ಲಿ ಮುಸ್ಲಿಂ ಮುಖಂಡರ ಜೊತೆ ಸಭೆ ನಡೆಸುವಂತ ಸಾಧ್ಯತೆ ಕೂಡ ಇದೆ. ಇಲ್ಲಿ ಮುಸ್ಲಿಂ ಮುಖಂಡರು ತಮ್ಮಲ್ಲಿ ಇದ್ದಂತ ಒಂದು ಆಕ್ರೋಶವನ್ನು ಅವರ ವಿರುದ್ಧ ಹೊರಹಾಕ್ತಾರೆ ಮತ್ತು ಒಂದಷ್ಟು ಪರಿಹಾರವನ್ನು ಕೂಡ ಸೂಚಿಸುವಂತ ಇದು ಇದೆ. ನಾಗೇಂದ್ರ ಬಾಬು, ಮಂಗಳೂರು ಈ ಕೊಲೆ ಆದ ಬಳಿಕ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಇವತ್ತು ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಮಂಗಳೂರಲ್ಲಿ ಸಭೆಯನ್ನ ಕರೆದಿದ್ದಾರೆ, ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಸಚಿವರ ವಿರುದ್ಧ ಗರಂ ಆಗ್ತಾರೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ಪ್ರಚೋದನಕಾರಿ ಭಾಷಣ ಬಗ್ಗೆ ದಿನೇಶ್ ಗುಂಡೂರಾವ್ ಅವರು ಕಿಡಿಕಾರಿದ್ದಾರೆ. ಮುಸ್ಲಿಂ ಮುಖಂಡನ ಬಗ್ಗೆ ಗರಂ ಆಗ್ತಾರೆ ದಿನೇಶ್ ಗುಂಡೂರಾವ್ ಅವರು. ಹೊರಗಾಕ್ರಿ ಅವನನ್ನ ಅಂತ ಸಚಿವರು ಗರಂ ಆಗ್ತಾರೆ. ಮಂಗಳೂರಿನ ಸರ್ಕಿಟ್ ಹೌಸ್ ನಲ್ಲಿ ನಡೆದ ಘಟನೆ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಏನಾಯ್ತು ಇವತ್ತು ಸುದ್ದಿಗೋಷ್ಠಿಯಲ್ಲಿ? ನಾಗೇಂದ್ರ ಬಾಬು, ಸುದ್ದಿಗೋಷ್ಠಿಯಲ್ಲಿ ಈ ರೀತಿಯಾದಂತಹ ಗಲಾಟೆ ನಡೆದಿರುವಂತದ್ದು. ಅಂದ್ರೆ ದಿನೇಶ್ ಗುಂಡೂರಾವ್ ಅವರವರು ಆ ಜಿಲ್ಲೆಯ ಮಳೆ ಹಾನಿಯ ಬಗ್ಗೆ ಸುದ್ದಿಗೋಷ್ಠಿ ನಡೆಸ್ತಾ ಇದ್ರು. ಮಳೆ ಹಾನಿಯ ವಿವರಗಳನ್ನು ನೀಡ್ತಾ ಇದ್ರು. ಜೊತೆಗೆ ಇತ್ತೀಚೆಗೆ ನಡೆದಂತಹ ಕೋಮುಗಲಭೆಯ ವಿವರಣೆಯನ್ನು ಕೂಡ ದಿನೇಶ್ ಗುಂಡೂರಾವ್ ನೀಡ್ತಾ ಇದ್ರು. ಈ ವೇಳೆ ಮಾತಾಡ್ತಿದ್ದಂತೆ ಅಂದ್ರೆ ಈ ಕೋಮುಗಲಭೆಯ ಬಗ್ಗೆ ಮಾತಾಡ್ತಾ ಇದ್ದಂಗೆ ಹಿಂಬದಿಯಲ್ಲಿ ನಿಂತಿದ್ದಂತಹ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡದಂತಹ ಉಸ್ಮಾನ್ ಕಲ್ಲಾಪ್ ಅವರು ಏಕಾಏಕಿಯಾಗಿ ಮಾತಾಡಿರುವಂತದ್ದು. ಅಂದ್ರೆ ಅವರ ಆಕ್ರೋಶವನ್ನು ಹೊರ ಹಾಕಿರುವಂತದ್ದು. ಅಂದ್ರೆ ನೀವು ಈ ರೀತಿಯಾದಂತಹ ಕೋಮು ಗಲಭೆ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳುವುದಿಲ್ಲ ಮತ್ತು ಈ ರೀತಿಯಾಗಿ ಅಂದ್ರೆ ಮೊನ್ನೆ ರೆಹಮಾನ್ ಹತ್ಯೆಗೆ ಪ್ರಮುಖ ಕಾರಣ ಅಂದ್ರೆ ಪ್ರಚೋದನಕಾರಿ ಭಾಷಣ. ಆ ಪ್ರಚೋದನಕಾರಿ ಭಾಷಣ ಮಾಡಿದವರನ್ನು ಬಂಧಿಸುವುದಿಲ್ಲ ಅನ್ನುವಂತ ಆಕ್ರೋಶವನ್ನು ಹಿಂಬದಿಯಲ್ಲಿ ನಿಂತಿದ್ದಂತಹ ಉಸ್ಮಾನ್ ಕಲ್ಲಾಪ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಇದು ಸುದ್ದಿಗೋಷ್ಠಿಗೂ ಅಡ್ಡಿಯಾಗಿರುವಂತದ್ದು. ಕೂಡಲೇ ದಿನೇಶ್ ಗುಂಡೂರಾವ್ ಅವರ ವಿರುದ್ಧ ಆಕ್ರೋಶಗೊಂಡು ಅವನನ್ನು ಹೊರಗಾಕಿ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಆ ಬಳಿಕ ಸುದ್ದಿಗೋಷ್ಠಿಯ ಬಳಿಕ ಕೂಡ ಇದೇ ರೀತಿಯಾದಂತಹ ವಾಗ್ವಾದ ಮುಂದುವರೆದಿದೆ. ಅಂದ್ರೆ ಸುದ್ದಿಗೋಷ್ಠಿ ಮುಗಿದು ಹೊರ ಬಂದು ಕಾರಲ್ಲಿ ಕುಳಿತಿದ್ದಂತಹ ಸಂದರ್ಭದಲ್ಲೂ ಕೂಡ ಇದೇ ಉಸ್ಮಾನ್ ಕಲ್ಲಾಪ್ ಬಹಳಷ್ಟು ಆಕ್ರೋಶಗೊಂಡು ಮಾತಾಡಿರುವಂತದ್ದು. ಅಂದ್ರೆ ನಾವು ನಮ್ಮ ಸಮಸ್ಯೆಯನ್ನು ಬರ್ತೀವಿ, ಆದ್ರೆ ನೀವು ಅದನ್ನು ಕೇಳುವುದಕ್ಕೆ ತಯಾರಿಲ್ಲ. ಈ ರೆಹಮಾನ್ ಹತ್ಯೆ ಆದ ನಂತರ ಬಹಳಷ್ಟು ಉದ್ವಿಗ್ನವಾದಂತಹ ವಾತಾವರಣ ಇದೆ. ರೆಹಮಾನ್ ಹತ್ಯೆಗೆ ಪ್ರಮುಖ ಕಾರಣ ಅಂದ್ರೆ ಅದು ಇಲ್ಲಿನ ಸಂಘ ಪರಿವಾರದ ಮುಖಂಡರು ಮಾಡಿರುವಂತಹ ಭಾಷಣ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದ್ರಿಂದಲೇ ಈ ರೀತಿಯಾದಂತಹ ಹತ್ಯೆ ನಡೆದಿರುವಂತದ್ದು. ಅವರನ್ನು ನೀವು ಬಂಧಿಸುವ ಕೆಲಸ ಮಾಡ್ತಾ ಇಲ್ಲ ಅನ್ನುವಂತ ಆಕ್ರೋಶವನ್ನು ಕೂಡ ಹೊರ ಹಾಕಿರುವಂತದ್ದು. ಸಮಾಧಾನ ಮಾಡಿದ್ರು ಅಂದ್ರೆ ಇತರ ಕಾಂಗ್ರೆಸ್ ಮುಖಂಡರಾದಂತಹ ಐವನ್ ಡಿಸೋಜ್ ಆಗಿರ್ಬೋದು. ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ರಹಿಮಾನ್ ಹತ್ಯೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಮುಖಂಡರ ಮನೆಯಲ್ಲಿ ಸಭೆ ನಡೆಸೋದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಮುಸ್ಲಿಂ ನಾಯಕರಿಗೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಭರವಸೆ ಕೊಟ್ಟಿದ್ದಾರಂತೆ. ಮಸೂದ್ ಮನೆಯಲ್ಲಿ ಸಭೆ ಮಾಡೋದಾಗಿ ಹೇಳಿದ್ದಾರಂತೆ. ಸರ್ಕಿಟ್ ಹೌಸ್ನಲ್ಲಿ ಭೇಟಿಗೆ ಬಂದಿದ್ರು ನಾಯಕರು. ಆ ಸಂದರ್ಭದಲ್ಲಿ ಹೇಳಿದ್ದಾರೆ ಬೆಳಗ್ಗೆ 11 ಗಂಟೆಗೆ ಸಭೆ ನಡೆಸ್ತೀವಿ ಅಂತ ಹೇಳಿದ್ದಾರಂತೆ. ಭರವಸೆ ಕೂಡ ಕೊಟ್ಟಿದ್ದಾರಂತೆ. ದಿನೇಶ್, ಈಗ ಅಲ್ಲಿ 11 ಗಂಟೆಗೆ ಸಭೆ ಮಾಡ್ತೀವಿ, ಮಸೂದ್ ಅವರ ಮನೆಗೆ ಬರ್ತೀವಿ ಅಂತ ಹೇಳಿದ್ದಾರಂತೆ. ಏನಾಯ್ತು, ಏನಾಗ್ತಿದೆ ಅಲ್ಲಿ ಅಂತ?
ನಾಗೇಂದ್ರ ಬಾಬು, ಇವತ್ತು ಸರ್ಕಿಟ್ ಹೌಸ್ ನಲ್ಲಿ ದಿನೇಶ್ ಗುಂಡೂರಾವ್ ಅವರು ಸಭೆ ನಡೆಸಿರುವ ಸಂದರ್ಭದಲ್ಲಿ ಹೆಚ್ಚಿನ ಏನು ಮುಸ್ಲಿಂ ಮುಖಂಡರು ಭಾಗವಹಿಸಿರ್ಲಿಲ್ಲ. ಅಂದ್ರೆ ಮೊನ್ನೆ ತಾನೇ ಹೆಚ್ಚಿನವರು ರಾಜೀನಾಮೆ ನೀಡಿದ್ರು. ಅಲ್ಪಸಂಖ್ಯಾತ ಘಟಕದ ಸಾಹುಲ್ ಹಮೀದ್ ಆಗಿರೋದು, ಮಾಜಿ ಮೇಯರ್ ಅಶ್ರಫ್ ಅವರ್ ಆಗಿರೋದು, ಹೆಚ್ಚಿನವರು ರಾಜೀನಾಮೆ ನೀಡಿದ್ರು. ಹಾಗಾಗಿ ಹೆಚ್ಚಿನ ಮುಸ್ಲಿಂ ಮುಖಂಡರು ಬರಲಿಲ್ಲ. ಆದ್ರೆ ಕೆಲವೊಂದು ಮುಸ್ಲಿಂ ಮುಖಂಡರು, ಅಂದ್ರೆ ಕಾಂಗ್ರೆಸ್ ನಲ್ಲಿರುವಂತಹ ಮುಸ್ಲಿಂ ಮುಖಂಡರು ಬಂದಿದ್ರು. ಬಂದಂತ ಸಂದರ್ಭದಲ್ಲಿ ಅಂದ್ರೆ ಅವರು ಬಂದಂತ ಉದ್ದೇಶವೇ ಈ ರೀತಿಯಾದಂತಹ ಹತ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ಮತ್ತು ಆ ಜಿಲ್ಲೆಯಲ್ಲಿ ನಡೆದಂತಹ ಬೆಳವಣಿಗೆ ಬಗ್ಗೆ ಮಾತಾಡೋದಕ್ಕೆ. ಅಂದ್ರೆ ಆ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಉಸ್ಮಾನ್ ಕಲ್ಲಪ್ಪ ಅವರು ಈ ರೀತಿಯಂತ ಆಕ್ರೋಶವನ್ನು ಹೊರಹಾಕಿದ್ರು. ಆ ಬಳಿಕ ಹೊರ ಬಂದು ಮಾತಾಡ್ತಿರುವಂತಹ ಸಂದರ್ಭದಲ್ಲಿ ಇತರೆ ಮುಸ್ಲಿಂ ಮುಖಂಡರು ಕೂಡ ಅಲ್ಲಿ ಇದ್ರು. ಅಂದ್ರೆ ಮಸೂದ್ ಆಗಿರ್ಬೋದು, ಬೇರೆ ಬೇರೆ ಮುಸ್ಲಿಂ ಮುಖಂಡರು ಕೆಲವೊಂದಿಷ್ಟು ಜನ ಇದ್ರು. ಅವರಿಗೆ ದಿನೇಶ್ ಗುಂಡೂರಾವ್ ಅವರು ಮತ್ತೆ ಸಮಾಧಾನ ಮಾಡಿದ್ರು. ಅಂದ್ರೆ ನಿಮ್ಮ ಬಗ್ಗೆಯೂ ಕೂಡ ನಾನು ಕೇಳ್ತೇನೆ, ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಕೂಡ ನಾನು ಆಲಿಸ್ತೇನೆ, ಅದಕ್ಕೂ ಕೂಡ ಪರಿಹಾರವನ್ನು ಸೂಚಿಸ್ತೇನೆ. ಆದ್ರೆ ಸದ್ಯ ನಾನೀಗ ಕಮಿಷನರ್ ಆಫೀಸ್ ಕಡೆಗೆ ಬೇರೆ ಆಫೀಸ್ ಕಡೆಗೆ ಹೋಗ್ಬೇಕಾಗಿದೆ. ಹೀಗಾಗಿ ನಿಮ್ಗೆ 11 ಗಂಟೆಗೆ ಸಿಗ್ತೇನೆ. 11 ಗಂಟೆಗೆ ಸಿಕ್ಕಿ ಎಲ್ಲ ಇದ್ರ ಬಗ್ಗೆ ಮಾತಾಡ್ತೇನೆ ಮತ್ತು ಮಸೂದ್ ಅವರ ಮನೆಯಲ್ಲಿ ಈ ಬಗ್ಗೆ ಒಂದು ಸಭೆ ಮಾಡೋಣ. ಸಭೆಯಲ್ಲಿ ನಿಮ್ಮ ಸಮಸ್ಯೆಗಳೇನಿದೆ, ನಿಮ್ಮ ಅಹವಾಲು ಏನಿದೆ ಅದನ್ನು ನನಗೆ ಹೇಳಿ, ನಾನು ಅದಕ್ಕೆ ಪರಿಹಾರವನ್ನು ಸೂಚಿಸ್ತೀನಿ ಅನ್ನುವಂತಹ ಮಾತನ್ನು ದಿನೇಶ್ ಗುಂಡೂರಾವ್ ಅವರು ಹೇಳಿರುವಂತದ್ದು ಮತ್ತು ಅವರಿಗೆ ಭರವಸೆಯನ್ನು ಕೂಡ ನೀಡಿರುವಂತದ್ದು. ಮತ್ತು ಈ ಒಂದು ಘಟನೆ ನೋಡಿದಾದ್ರೆ ಇವತ್ತು ಹೆಚ್ಚಿನ ಕಾಂಗ್ರೆಸ್ ನಲ್ಲಿದ್ದಂತ ಮುಸ್ಲಿಂ ಮುಖಂಡರು ಭಾಗವಹಿಸಲು ಕೆಲವು ಮಂದಿ ಭಾಗವಹಿಸಿದ್ರು. ಅವರು ಕೂಡ ಒಂದಷ್ಟು ಆಕ್ರೋಶವನ್ನು ಹೊರಹಾಕಿದ್ರು. ಸದ್ಯ ಅವರಿಗೆ ಸಮಾಧಾನ ಪಡಿಸಿ ಈಗ ದಿನೇಶ್ ಗುಂಡೂರಾವ್ ಅವರು ಇಲ್ಲಿಂದ ತೆರಳಿರುವಂತದ್ದು. ಸುಮಾರು 11-12 ಗಂಟೆ ನಡುವೆ ಆ ಮಸೂದ್ ಅವರ ಮನೆಯಲ್ಲಿ ಮುಸ್ಲಿಂ ಮುಖಂಡರ ಜೊತೆ ಸಭೆ ನಡೆಸುವಂತ ಸಾಧ್ಯತೆ ಕೂಡ ಇದೆ. ಇಲ್ಲಿ ಮುಸ್ಲಿಂ ಮುಖಂಡರು ತಮ್ಮಲ್ಲಿ ಇದ್ದಂತ ಒಂದು ಆಕ್ರೋಶವನ್ನು ಅವರ ವಿರುದ್ಧ ಹೊರಹಾಕ್ತಾರೆ ಮತ್ತು ಒಂದಷ್ಟು ಪರಿಹಾರವನ್ನು ಕೂಡ ಸೂಚಿಸುವಂತ ಇದು ಇದೆ ನಾಗೇಂದ್ರ ಬಾಬು.